Hello my dear students. Identity Card poem by Mohammad Darwish. ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯೊಂದಿಗೆ ಈ ವಿಡಿಯೋದಲ್ಲಿ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮೊಹಮ್ಮದ್ ಡಾರ್ವಿಶ್ ರವರು ಈ ಪದ್ಯದ ಮೂಲಕ ತಮ್ಮ ಗುರುತನ್ನು ಹೇಳ್ಕೊಳ್ತಾ ಇದ್ದಾರೆ. ತಾನೊಬ್ಬ ಅರಬ್ ಅಂತ ಹೇಳಿ, ಹಾಗೆ ಒಂದು ಪ್ರತಿಭಟನೆ, ಒಂದು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಮಾನವೀಯತೆ ಮತ್ತು ಅವರ ವೃತ್ತಿಯ ಬಗ್ಗೆ ಈ ಪದ್ಯದ ಮೂಲಕ ತಮ್ಮ ಪ್ಯಾಲೆಸ್ಟೈನ್ನ ಒಂದು ಎಕ್ಸ್ಪೀರಿಯನ್ಸನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡದ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಈ ಪದ್ಯವನ್ನು ಅವರು ರೈಟ್ ಡೌನ್ ಐ ಆಮ್ ಆ್ಯನ್ ಅರಬ್ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬರ್ಕೊಳ್ಳಿ, ನಾನೊಬ್ಬ ಅರಬ. ಈ ರೀತಿಯಾಗಿ ಮೊದಲನೇ ಸ್ಥಾನದ ಒಂದು ಸಾಲಿನಲ್ಲಿ ತಮ್ಮ ಒಂದು ಐಡೆಂಟಿಟಿಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ತಮ್ಮ ಒಂದು ಗುರುತನ್ನು ತಿಳಿಸ್ತಾ ಇದ್ದಾರೆ. ನಾನೊಬ್ಬ ಅರಬ್ ಆ್ಯಂಡ್ ಮೈ ಐಡೆಂಟಿಟಿ ಕಾರ್ಡ್ ನಂಬರ್ ಈಸ್ 50,000. ನನ್ನ ಒಂದು ಐಡೆಂಟಿಟಿ ಕಾರ್ಡ್ನ ನಂಬರ್ ಬಂದು 50,000. ಇಲ್ಲಿ ಕವಿ ತನ್ನ ಗುರುತಿನ ಚೀಟಿ ಸಂಖ್ಯೆಯನ್ನು ಅಥವಾ ತನ್ನ ಐಡೆಂಟಿಟಿ ಕಾರ್ಡ್ ನಂಬರ್ನ ಹೇಳೋ ಮೂಲಕ ತನ್ನನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ಐ ಹ್ಯಾವ್ 8 children ಆ್ಯಂಡ್ ದ 9th ವಿಲ್ ಕಮ್ ಆಫ್ಟರ್ ಸಮ್ಮರ್. ನನಗೀಗ 8 ಮಕ್ಕಳಿದ್ದಾರೆ ಮತ್ತು ನನ್ನ 9ನೆಯ ಮಗು ಬೇಸಿಗೆ ನಂತರ ಬರ್ತಾ ಇದೆ. ಅಂದರೆ ಇಲ್ಲಿ ತನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಕೂಡ ಹೇಳ್ತಾ ಇದ್ದಾರೆ. ನಾನೊಬ್ಬ ಅರಬ, ನನ್ನ ಐಡೆಂಟಿಟಿ ಕಾರ್ಡ್ ನಂಬರ್ 50,000, ನನಗೆ 8 ಜನ ಮಕ್ಕಳಿದ್ದಾರೆ, 9ನೇವನು ಈ ಒಂದು ಬೇಸಿಗೆ ಕಳೆದ ನಂತರ ಹುಟ್ಟುತ್ತಾನೆ. ಯು ವಿಲ್ ಬಿ ಆಂಗ್ರಿ, ನಿಮಗೆ ಕೋಪ ಬರ್ತಾ ಇದೆಯಾ? ಇಲ್ಲಿ ಪ್ರಶ್ನೆಯನ್ನು ಅವರು ಬೇರೆಯವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದಕ್ಕೆ ಕೇಳ್ತಾ ಇದ್ದಾರೆ. ನಿಮಗೆ ಕೋಪ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ರೈಟ್ ಡೌನ್ ಐ ಆಮ್ ಅನ್ ಅರಬ್ ಎಂಪ್ಲಾಯ್ಡ್ ವಿತ್ ಫೆಲೋ ವರ್ಕರ್ಸ್ ಅಟ್ ಎ ಕ್ವಾರಿ. ಇಲ್ಲಿ ತಮ್ಮ ಒಂದು ವೃತ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಬರ್ಕೊಳ್ಳಿ, ನಾನೊಬ್ಬ ಅರಬ್, ನನ್ನ ಒಂದು ವೃತ್ತಿ ಗಣಿಯಲ್ಲಿ, ಕಲ್ಲಿನ ಗಣಿಯಲ್ಲಿ ನಾನು ನನ್ನ ಕೆಲಸದವರೊಂದಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಐ ಹ್ಯಾವ್ 8 children, ಐ ಗೆಟ್ ದೆಮ್ ಬ್ರೆಡ್, ಗಾರ್ಮೆಂಟ್ಸ್ ಆ್ಯಂಡ್ ಬುಕ್ಸ್ ಫ್ರಮ್ ದ ರ್ಯಾಕ್ಸ್. ನೋಡಿ, ನನಗೆ 8 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೋಸ್ಕರ ನಾನು ಈ ಬಂಡೆಗಳಿಂದ ದುಡಿತಾ ಇದ್ದೇನೆ. ಈ ಬಂಡೆಗಳಿಂದ, ಈ ಕೆಲಸದಿಂದ ಅವರಿಗೆ ರೊಟ್ಟಿ ಅಂದರೆ ಅವರಿಗೆ ಊಟ, ಪುಸ್ತಕಗಳು, ಅವರ ಎಜುಕೇಷನ್ಗೋಸ್ಕರ ನಾನು ಕಷ್ಟಪಟ್ಟು ದುಡಿದು ನನ್ನ ಕುಟುಂಬವನ್ನು ಪೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಐ ಡು ನಾಟ್ ಸಪ್ಲಿಕೇಟ್ ಚಾರಿಟಿ ಅಟ್ ಯುವರ್ ಡೋರ್ಸ್ ನಾರ್ ಡು ಐ belittle myself at the footsteps of your chamber. ಇಲ್ಲಿ ಈ ಸಾಲಿನ ಮೂಲಕ ಅವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಬಾಗಿಲಲ್ಲಿ ದಾನ ಬೇಡೋದಕ್ಕೆ, ನಿಮ್ಮ ಒಂದು ರೂಮ್ನ ಮೆಟ್ಲುಗಳ ಬಳಿ ನನ್ನನ್ನು ನಾನು ಒಂದು ಕಡಿಮೆ ಮಾಡ್ಕೊಂಡು ನಿಮ್ಮ ಹತ್ರ ಕುಳಿತುಕೊಳ್ತಾ ಇಲ್ಲ. ನಾನೊಬ್ಬ ಸ್ವಾಭಿಮಾನಿಯಾಗಿದ್ದೇನೆ, ನಾನು ಯಾರ ಮುಂದೆಯೂ ತಲೆಬಾಗೋದಿಲ್ಲ. ಯಾಕಂದರೆ ನಾನು ದುಡಿದು ನನ್ನ ಒಂದು ಕುಟುಂಬವನ್ನು ಪೋಷಣೆ ಮಾಡ್ಕೊಳ್ತಾ ಇದ್ದೇನೆ. ನಾನು ನಿಮ್ಮ ಒಂದು ದಯೆಗೆ ನಾನು ಬಂದಿಲ್ಲ. ನಾನು ನಿಮ್ಮ ಡೋರ್ ಸ್ಟೆಪ್ಸ್ನ ಬಳಿ ನಾನು ನಿಮ್ಮ ಹತ್ರ ಬಂದು ತಲೆಬಾಗಿ ನಿಂತ್ಕೊಳ್ಳೋನು ಅಲ್ಲ, ನಾನೊಬ್ಬ ಸ್ವಾಭಿಮಾನಿಯಾಗಿದ್ದೇನೆ ಅಂತ ಹೇಳ್ತಾರೆ. ಸೊ ವಿಲ್ ಯು ಬಿ ಆ್ಯಂಗ್ರಿ? ಅದಕ್ಕೆ ನಿಮಗೆ ಕೋಪ ಬರ್ತಾ ಇದೆಯಾ? ಅದಕ್ಕೋಸ್ಕರ ನೀವು ನನ್ನ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದೀರಾ ಅಂತ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ರೈಟ್ ಡೌನ್ ಐ ಆಮ್ ಅನ್ ಅರಬ್, ಐ ಹ್ಯಾವ್ ಎ ನೇಮ್ ವಿತೌಟ್ ಎ ಟೈಟಲ್, ಪೇಷಂಟ್ ಇನ್ ಎ ಕಂಟ್ರಿ ವೇರ್ ಪೀಪಲ್ ಆರ್ ಎನ್ರೇಜ್ಡ್. ಮತ್ತೆ ಹೇಳ್ತಾ ಇದ್ದಾರೆ, ಬರ್ಕೊಳ್ಳಿ, ನಾನೊಬ್ಬ ಅರಬ, ನನಗೆ ಯಾವುದೇ ಹೆಸರಿಲ್ಲ, ಆಯಿತಾ, ನನಗೆ ಯಾವುದೇ ಬಿರುದಿಲ್ಲ. ನನಗೆ ಜನರು ಈ ದೇಶದಲ್ಲಿ ನನ್ನನ್ನು ನೋಡಿದಾಗ ಕೋಪಗೊಳ್ತಾರೆ, ಆದರೆ ನಾನು ತುಂಬ ಪೇಷಂಟ್ ಆಗಿದ್ದೇನೆ. ಇಲ್ಲಿ ತನ್ನ ಕಷ್ಟಗಳ ಬಗ್ಗೆ ಅವರು ಹೇಳ್ಕೊಳ್ತಾ ಇದ್ದಾರೆ, ತಮ್ಮ ಸ್ವಭಾವ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಎ ನೇಮ್ ವಿತೌಟ್ ಎ ಟೈಟಲ್, ನನಗೆ ಯಾವುದೇ ಬಿರುದಿಲ್ಲ, ನನಗೆ ಯಾವುದೇ ಒಂದು ಹೆಸರನ್ನು ಹೇಳ್ತಾ ಇಲ್ಲ. ಇನ್ ಎ ಕಂಟ್ರಿ, ಈ ದೇಶದಲ್ಲಿ ಹೇಗಿದೆಯಪ್ಪ ಅಂದರೆ ಪೀಪಲ್ ಆರ್ ಎನ್ರೇಜ್ಡ್, ಪೀಪಲ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಒಂದು ರೀತಿ ಕೋಪಗೊಳ್ತಾ ಇದ್ದಾರೆ. ನಾನು ಮಾತ್ರ ತುಂಬ ಸಹನೆಯಿಂದ ಇದ್ದೀನಿ, ನಾನು ತುಂಬ ತಾಳ್ಮೆಯಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೈ ರೂಟ್ಸ್ ವರ್ ಎಂಟ್ರೆಂಚ್ಡ್ ಬಿಫೋರ್ ದ ಬರ್ತ್ ಆಫ್ ಟೈಮ್ ಆ್ಯಂಡ್ ಬಿಫೋರ್ ದ ಓಪನಿಂಗ್ ಆಫ್ ದ ಎರಾಸ್, ಬಿಫೋರ್ ದ ಫೈನ್ಸ್ ಆ್ಯಂಡ್ ದ ಓಲಿವ್ ಟ್ರೀಸ್ ಆ್ಯಂಡ್ ಬಿಫೋರ್ ದ ಗ್ರಾಸ್ ಗ್ರೀವ್. ಅಂದರೆ ನನ್ನ ರೂಟ್ಸ್, ನನ್ನ ಒಂದು ಏನ್ಸಿಸ್ಟರ್ಸ್, ನನ್ನ ಪೂರ್ವಜರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಮೊದಲಿನಿಂದಲೂ ಇದ್ದಾರೆ. ಈ ಪೈನ್ ಮರಗಳು, ಆಲಿವ್ ಮರಗಳು
ಈ ಹುಲ್ಲು ಬೆಳೆಯುವ ಮೊದಲು ಈ ನನ್ನ ಜನ ಈ ದೇಶದಲ್ಲಿ ಇದ್ದರು, ಈ ಪ್ರದೇಶದಲ್ಲಿ ಅವರು ತುಂಬ ಆಳವಾಗಿ ತುಂಬ ಹಳೆಯ ವರ್ಷಗಳಿಂದ ಅವರು ಇಲ್ಲಿ ಇದ್ದರು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮೈ ಫಾದರ್ ಡಿಸೆಂಡೆಂಟ್ಸ್ ಫ್ರಮ್ ದ ಫ್ಯಾಮಿಲಿ ಆಫ್ ದಿ ಫ್ಲಪ್, ನಾಟ್ ಫ್ರಮ್ ಎ ಪ್ರಿವಿಲೈಜ್ಡ್ ಕ್ಲಾಸ್, ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಎ ಫಾರ್ಮರ್, ನೈದರ್ ವೆಲ್ ಬ್ರೆಡ್ ನಾರ್ ವೆಲ್ ಬಾರ್ನ್. ಇಲ್ಲಿ ತಮ್ಮ ಪೂರ್ವಜರ ಬಗ್ಗೆ ಹೇಳ್ತಾ ಇದ್ದಾರೆ. ನನ್ನ ತಂದೆ, ಅವರ ಒಂದು ಫ್ಯಾಮಿಲಿ, ಇವರು ಎಲ್ಲರೂ ಇಲ್ಲಿ ರೈತರು, ಇಲ್ಲಿ ಕಷ್ಟಪಟ್ಟು ದುಡಿದವರು, ಅವ್ರ ಕುಟುಂಬಗಳೆಲ್ಲ ರೈತರಿಂದ ಬಂದವರಾಗಿದ್ದಾರೆ. ನಾಟ್ ಫ್ರಮ್ ಎ ಪ್ರಿವಿಲೈಜ್ಡ್ ಕ್ಲಾಸ್. ಪ್ರಿವಿಲೈಜ್ಡ್ ಅಂದರೆ ಎಲ್ಲ ಸವಲತ್ತುಗಳನ್ನು ಪಡೆದು ಇಲ್ಲಿ ಯಾವುದೇ ಶ್ರಮ ಪಡೆದೇ ಸಾಹುಕಾರರ ರೀತಿ ಅವರು ಬಂದಿರಲಿಲ್ಲ. ಆದರೆ ನನ್ನ ಗ್ರ್ಯಾಂಡ್ ಫಾದರ್, ನನ್ನ ತಾತ ಕೂಡ ರೈತ. ಅವರು ಇಲ್ಲಿ ಉತ್ತಮವಾಗಿ ಬೆಳೆಗಳನ್ನು ಬೆಳೀತಾ ಇದ್ದರು. ಅವರು ಇಲ್ಲಿ ತುಂಬ ವರ್ಷಗಳಿಂದ ಇಲ್ಲಿ ಹುಟ್ಟಿ ಬೆಳೆದಂಥವರು. ನಮ್ಮದು ನಾವೇನು ಶ್ರೀಮಂತರಲ್ಲ, ನಾವಿಲ್ಲಿ ಕಷ್ಟಪಟ್ಟು ದುಡಿದು ಬೆಳೆದಂಥವರು. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹ ನಾವಿಲ್ಲಿ ಇದ್ದೇವೆ, ನಮ್ಮ ಕುಟುಂಬ, ನಮ್ಮ ವರ್ಗ ಎಲ್ಲ ಇಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಟೀಚಸ್ ಮೀ ದ ಪ್ರೈಡ್ ಆಫ್ ದ ಸನ್ ಬಿಫೋರ್ ಟೀಚಿಂಗ್ ಮೀ ಹೌ ಟು ರೀಡ್, ಆ್ಯಂಡ್ ಮೈ ಹೌಸ್ ಈಸ್ ಲೈಕ್ ಅ ವಾಚ್ಮ್ಯಾನ್ಸ್ ಹಟ್ ಮೇಡ್ ಆಫ್ ಬ್ರಾಂಚಸ್ ಆ್ಯಂಡ್ ಕೇನ್. ಇಲ್ಲಿ ನನಗೆ ಯಾವ ರೀತಿ ಓದು ಬರಹ ಕಲಿಸಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಟೀಚರ್ಸ್ ಮೀ ದ ಪ್ರೈಡ್ ಆಫ್ ದ ಸನ್. ನಾನು ಇಲ್ಲಿ ಹುಟ್ಟಿದಾಗ ನನಗೆ ಮೊದಲು ಓದೋದಕ್ಕಿಂತ, ರೀಡ್ ಆ್ಯಂಡ್ ರೈಟ್ಗಿಂತ ಮೊದಲು ಏನು ಮಾಡಿದ್ದಾರೆ, ನನಗೆ ಒಂದು ಪ್ರೈಡ್, ಹೆಮ್ಮೆಯನ್ನು ಕಲಿಸ್ಕೊಟ್ಟಿದ್ದಾರೆ. ನನ್ನ ಒಂದು ಮನೆ ಒಂದು ವಾಚ್ಮ್ಯಾನ್ನ, ಕಾವಲುಗಾರನ ಗುಡಿಸಿಲಿನಂತೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಓದಲು ಕಲಿಸುವ ಮೊದಲು ನನಗೆ ಏನು ಕಲಿಸಿದ್ದಾರೆ, ಒಂದು ಹೆಮ್ಮೆಯನ್ನು ಕಲಿಸಿದ್ದಾರೆ. ನನ್ನ ಮನೆಯ ಒಂದು ಮನೆ, ಕಾವಲುಗಾರನ ಮನೆ, ಮತ್ತು ಈ ಮನೆಯನ್ನು ಮಾಡಿರ್ತಕ್ಕಂಥದ್ದು ಬ್ರಾಂಚಸ್, ಒಂದು ಹುಲ್ಲಿನ ಗುಡಿಸಲಿನ ಮನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮದೊಂದು ಸಾಧಾರಣ ಜೀವನ, ನಾವು ಬಡತನದಿಂದ ಬಂದಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಮೈ ಸ್ಟೇಟಸ್? ಐ ಹ್ಯಾವ್ ಎ ನೇಮ್ ವಿತೌಟ್ ಅ ಟೈಟಲ್. ಈಗ ನಮ್ಮ ಸ್ಥಿತಿಯನ್ನು ಹೇಳಿದ್ರು, ಅವರ ಫ್ಯಾಮಿಲಿ ಬಗ್ಗೆ, ಅವರ ಒಂದು ತಂದೆ ತಾತರ ಬಗ್ಗೆ, ಹಾಗೆ ಅವರು ಯಾವ ರೀತಿ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು, ಇದನ್ನೆಲ್ಲ ಹೇಳಿದ ಮೇಲೆ ಅವರು ಹೇಳ್ತಾ ಇದ್ದಾರೆ, ನನ್ನ ಸ್ಥಿತಿಯಿಂದ ನೀವು ತೃಪ್ತರಾಗಿದ್ದೀರಾ, ನನ್ನ ಸ್ಟೇಟಸ್ನ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ಐಡೆಂಟಿ ಕಾರ್ಡಲ್ಲಿ, ನಿಮಗೆ ಈಗ ಖುಷಿ ಆಗಿದೆಯಾ? ಸೊ ನನಗೆ ಯಾವುದೇ ಬಿರುದಿಲ್ಲದ ಹೆಸರು ನನಗಿರ್ತಕ್ಕಂಥದ್ದು, ನಾನು ಯಾವುದೇ ರೀತಿ ಒಂದು ಶ್ರೀಮಂತ ಅಂತಕ್ಕಂತಹ ಬಿರುದನ್ನು ಪಡೆದಿಲ್ಲ, ನಿಮಗೆ ಈಗ ಆ ಒಂದು ನನ್ನ ಸ್ಟೇಟಸ್ ತಿಳ್ಕೊಂಡು ನಿಮಗೆ ಖುಷಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ನಂತರ ರೈಟ್ ಡೌನ್, ಐ ಆಮ್ ಆನ್ ಅರಬ್, ಯು ಹ್ಯಾವ್ ಸ್ಟೋಲನ್ ದ ಆರ್ಚರ್ಡ್ಸ್ ಆಫ್ ಮೈ ಎನ್ಸೆಸ್ಟರ್ಸ್ ಆ್ಯಂಡ್ ದ ಲ್ಯಾಂಡ್ ವಿಚ್ ಐ ಹ್ಯಾವ್ ಕಲ್ಟಿವೇಟೆಡ್ ಅಲಾಂಗ್ ವಿತ್ ಮೈ ಚಿಲ್ಡ್ರನ್, ಆ್ಯಂಡ್ ಯು ಲೆಫ್ಟ್ ನಥಿಂಗ್ ಫಾರ್ ಅಸ್ ಎಕ್ಸೆಪ್ಟ್ ಫಾರ್ ದೀಸ್ ರಾಕ್ಸ್. ಮತ್ತೆ ಹೇಳ್ತಾ ಇದ್ದಾರೆ, ಬರ್ಕೊಳ್ಳಿ, ನಾನೊಬ್ಬ ಅರಬ, ನೀವು ನನ್ನ ಸಿಸ್ಟರ್ಸ್, ನನ್ನ ಪೂರ್ವಜರು ಇಟ್ಟಿದ್ದಂತಹ ತೋಟಗಳು, ಹಣ್ಣಿನ ಆರ್ಚರ್ಡ್ಸ್, ಹಣ್ಣಿನ ತೋಟಗಳು, ಅವರ ನಮ್ಮ ಒಂದು ಜಮೀನು, ನಾವು ಕಲ್ಟಿವೇಟೆಡ್ನ ನಾವು ವ್ಯವಸಾಯ ಮಾಡ್ತಾ ಇದ್ದಂತಹ ಭೂಮಿಯನ್ನೆಲ್ಲ ನೀವು ಕದ್ದಿದ್ದೀರಿ, ಕಬಳಿಸಿದಿರಿ, ಅದನ್ನೆಲ್ಲ ನೀವು ಪಡ್ಕೊಂಡಿದ್ದೀರಾ. ನಮಗಾಗಿ ನೀವು ಏನನ್ನೂ ಬಿಟ್ಟಿಲ್ಲ, ನಮಗಾಗಿ ನೀವು ಏನನ್ನೂ ಉಳಿಸಿರ್ತಕ್ಕಂಥದ್ದು ಈ ಬಂಡೆಗಳನ್ನು ಮಾತ್ರ. ಆ ಬಂಡೆಗಳಲ್ಲಿ ಈಗ ನಾನು ಒಬ್ಬ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಭೂಮಿಯನ್ನೆಲ್ಲ ನಾವು ಕಳ್ಕೊಂಡಿದ್ದೇವೆ, ಆ ಭೂಮಿಯನ್ನೆಲ್ಲ ನೀವು ಕದ್ದಿದ್ದೀರಾ ಅಂತ ಹೇಳಿ ಇಲ್ಲಿ ಕವಿ ತಮ್ಮ ನೋವನ್ನು ಹೇಳ್ಕೊತಾ ಇದ್ದಾರೆ. ಸೊ ವಿಲ್ ದ ಸ್ಟೇಟ್ ಟೇಕ್ ದೆಮ್ ಆ್ಯಸ್ ಇಟ್ ಹ್ಯಾಸ್ ಬೀನ್ ಸೆಡ್. ಹಾಗಾದರೆ ಇಲ್ಲಿರ್ತಕ್ಕಂತಹ ರಾಜ್ಯಗಳು ಇವೆಲ್ಲವೂ ಸಹ ಇದನ್ನು ತಗೊಳ್ತಾವ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಂತರ ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ, ದೇರ್ ಫೋರ್ ರೈಟ್ ಡೌನ್ ಆನ್ ದ ಟಾಪ್ ಆಫ್ ದ ಫಸ್ಟ್ ಪೇಜ್, ಐ ಡು ನಾಟ್ ಹೇಟ್ ಪೀಪಲ್ ನಾರ್ ಡು ಐ ಎನ್ಕ್ರಾಚ್, ಬಟ್ ಇಫ್ ಐ ಬಿಕಮ್ ಹಂಗ್ರಿ ದ ಅಪ್ಸರ್ಪರ್ಸ್ ಫ್ಲೆಶ್ ವಿಲ್ ಬಿ ಮೈ ಫುಡ್, ಬಿವೇರ್ ಆಫ್ ಮೈ ಹಂಗರ್ ಆ್ಯಂಡ್ ಮೈ ಹಂಗರ್. ಇಲ್ಲಿ ಕೊನೆ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಬಿವೇರ್ ಆಫ್ ಮೈ ಹಂಗರ್ ಆ್ಯಂಡ್ ಮೈ ಆ್ಯಂಗರ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ರೈಟ್ ಡೌನ್ ಆನ್ ದ ಟಾಪ್ ಆಫ್ ದ ಫಸ್ಟ್ ಪೇಜ್. ನೀವು ಬರ್ಕೊಳ್ಳಿ, ನಿಮ್ಮ ಮೊದಲನೇ ಪೇಜಲ್ಲೇ ಟಾಪಲ್ಲೇ ನೀವು ಬರ್ಕೊಳ್ಳಿ, ಐ ಡು ನಾಟ್ ಏಟ್ ಪೀಪಲ್, ನಾನು ಯಾವುದೇ ಜನರನ್ನು ದ್ವೇಷ ಮಾಡೋದಿಲ್ಲ. ನಾರ್ ಡು ಐ ಎನ್ಕ್ರೋಚ್, ನಾನು ಯಾರನ್ನು ಸಹ ಟ್ರೆಸ್ಪಾಸ್ ಮೀನ್ಸ್ ಅತಿಕ್ರಮಿಸೋದಿಲ್ಲ. ಆದರೆ
ಇಫ್ ಐ ಬಿಕಮ್ ಹಂಗ್ರಿ, ನಾನೇನಾದರೂ ಹಸಿದರೆ ದ ಅಪ್ಸರ್ಪರ್ಸ್ ಫ್ಲೆಶ್ ವಿಲ್ ಬಿ ಮೈ ಫುಡ್. ಅಂದರೆ ನನಗೇನಾದರೂ ಹಸಿವಾಯಿತು ಅಂದರೆ ನನ್ನ ಆಹಾರ ಯಾವುದಾಗಿರುತ್ತೆ ಗೊತ್ತಾ? ಅಪ್ಸರ್ಪರ್ಸ್, ಮೇಲ್ವರ್ಗದಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಒಂದು ಮಾಂಸವೇ ನನಗೆ ಹಸಿವಾಗಿರುತ್ತೆ. ನನ್ನ ಕೋಪದ ಬಗ್ಗೆ ಎಚ್ಚರಿಕೆ ಇರಲಿ. ಬಿವೇರ್ ಆಫ್ ಮೈ ಹಂಗರ್, ನನ್ನ ಹಸಿವಿನ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ. ಬಿವೇರ್ ಆಫ್ ಮೈ ಆ್ಯಂಗರ್, ನನ್ನ ಕೋಪದ ಬಗ್ಗೆ ಕೂಡ ನಿಮಗೆ ಎಚ್ಚರಿಕೆ ಇರಲಿ. ನನಗೇನಾದರೂ ಹಸಿವಾಯಿತು, ನನ್ನ ಒಂದು ಫುಡ್ ಯಾವುದಾಗಿರುತ್ತಪ್ಪ ಅಂದರೆ ದ ಅಪ್ಸರ್ಪರ್ಸ್ ಫ್ಲೆಶ್. ಅಪ್ಸರ್ಪರ್ಸ್ ಫ್ಲೆಶ್ ಅಂದಾಗ ನಿಮ್ಮ ಒಂದು ಮಾಂಸವೇ ನನ್ನ ಊಟವಾಗಿಬಿಡುತ್ತೆ. ಆದ್ದರಿಂದ ನನ್ನ ಬಳಿ ಏನು ಕಸಿದುಕೊಂಡಿದ್ದೀರಾ, ನಮ್ಮ ಜಮೀನಾಗಬಹುದು, ನಮ್ಮ ತೋಟಗಳಾಗಬಹುದು, ಇವುಗಳನ್ನು ಕಸಿದು ನೀವು ಏನು ಇದ್ದೀರಾ, ನಿಮ್ಮೆಲ್ಲರ ಮಾಂಸವು ನನ್ನ ಹಸಿವನ್ನು ತೀರಿಸಬೇಕಾಗತ್ತೆ. ನನ್ನ ಕೋಪದ ಬಗ್ಗೆ ಎಚ್ಚರಿಕೆ ಇರಲಿ, ನಮ್ಮ ಹಸಿವಿನ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಆ ಕೊನೆಯ ಪ್ಯಾರಾದಲ್ಲಿ ಅವರು ಹೇಳ್ತಾ ಇದ್ದಾರೆ ನೋಡಿ, ಬಿ ಅವೇರ್. ತಮ್ಮ ಕೋಪದ ತೀವ್ರತೆ ಬಗ್ಗೆ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಮಗೆ ಕೋಪ ಬರೋ ರೀತಿ ನೀವು ಮಾಡಬೇಡಿ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೊಹಮ್ಮದ್ ಡಾರ್ವಿಶ್ರವರು ಆ ಒಂದು ಮೇಲ್ವರ್ಗದವರ ಬಗ್ಗೆ ಅಥವಾ ತಮ್ಮನ್ನು ಈ ಸ್ಥಿತಿಗೆ ತಂದವರ ಬಗ್ಗೆ ಒಂದು ರೆಸಿಸ್ಟೆನ್ಸನ್ನು ತೋರಿಸ್ತಾ ತಮ್ಮ ಐಡೆಂಟಿಟಿಯನ್ನು ತಿಳಿಸ್ಕೊಡ್ತಾ ಈ ಪದ್ಯವನ್ನು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದ ಈ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.